ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿಧಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ. ಚಾರ್ವಪೂರ್ವ ಪದಶ್ರೇಣೀಂ ದುರ್ವಾಗ್ಗರ್ವಾಪಹಾರಿಣೀಂ ಸರ್ವೇಷ್ಟಕಾರಿಣೀಮುರ್ವೀಂ ಕುರುವೆ ಸರಸಭಾರತೀಂ. ಹರಿ ಓಂ. ವಾದಿರಾಜಗುರು ಸಾರ್ವಭೌಮರು ಸರಸಭಾರತಿ ವಿಲಾಸ ಮಹಾಲಕ್ಷ್ಮೀ ದೇವಿಯ ನಿರವಧ್ಯತ್ವವನ್ನ, ಅಂದ್ರೆ ಮಹಾಲಕ್ಷ್ಮೀ ದೇವಿ ದೋಷದೂರಳಾಗಿದ್ದಾಳೆ, ಭಗವಂತನ ವಿಷಯದಲ್ಲಿ ಅತ್ಯಂತ ಶುದ್ಧಳಾಗಿದ್ದಾಳೆ ಅನ್ನುವ ತತ್ವ ತಿಳಿಸಿಕೊಡ್ತಾ, ನಿಷ್ಕಿಂಚನ ಜನಪ್ರಿಯ, ಅದಾದ ಮೇಲೆ ಆಢ್ಯರಿಂದ ಸೇವೆ ಸ್ವೀಕಾರ ಮಾಡಿಕೊಳ್ಳೋದಿಲ್ಲ ಅನ್ನುವ 3 ಪದಗಳಿಗೆ ರಾಜರು ಭಗವಂತನ ಗುಣಪರವಾಗಿ ವ್ಯಾಖ್ಯಾನ ಮಾಡಿದರು. ಅಲ್ಲಿಂದ ಇನ್ನು ಮುಂದಕ್ಕೆ ಇನ್ನು 3 ಪದಗಳಿದೆ ಭಗವಂತನಲ್ಲಿ ದೋಷವನ್ನ ಹೇಳುವಂತೆ ಕಾಣುವ, ಕೃಷ್ಣನೇ ಹೇಳಿದ ಮಾತುಗಳು. ಅದನ್ನು ಹೇಳ್ತಾರೆ ಇಲ್ಲಿ. ಅಂದ್ರೆ ಶಾಸ್ತ್ರೀಯವಾಗಿ ಎಲ್ಲ ಶಬ್ದಗಳನ್ನು ದೇವರಿಗೆ ಗುಣಪರವಾಗಿ ಸಮನ್ವಯ ಮಾಡಬೇಕು ಅಂತ ಶಾಸ್ತ್ರ. ಸಮನ್ವಯಾಧ್ಯಾಯ ಏತೇನ ಸರ್ವೇ ವ್ಯಾಖ್ಯಾತಾಹ ಅನ್ನುವ ಬ್ರಹ್ಮಸೂತ್ರ ನಮಗೆ ತಿಳಿಸಿಕೊಡುವಂತಹ ಪ್ರಮೇಯ ಅದೇ. ಸಕಲ ಶಬ್ದಗಳನ್ನು ಭಗವಂತನಲ್ಲಿ ಗುಣಪರವಾಗಿ ವ್ಯಾಖ್ಯಾನ ಮಾಡಬೇಕು. ಅದರಂತೆ ಈಗ ರುಕ್ಮಿಣೀ ದೇವಿ ದಶಮಸ್ಕಂದ ಭಾಗವತದಲ್ಲಿ ಬರುವ ಆ ಪ್ರೇಮ ಕಲಹದ ವಿಷಯದಲ್ಲಿ ಮಾತಾಡ್ತಾಳೆ. ಕೃಷ್ಣ ಇಷ್ಟು ಹೇಳಿದ ಮೇಲೆ ಇನ್ನು ಕಂಟಿನ್ಯೂ ಮಾಡ್ತಾನೆ ನೋಡಿ. ವೈದರ್ಭ್ಯೇ ತದವಿಜ್ಞಾಯ ತ್ವಯಾ ದೀರ್ಘ ಸಮೀಕ್ಷಯ ವೃತಾ ವಯಂ ಗುಣೈರ್ಹೀನಾ ಭಿಕ್ಷುಭಿಶ್ಲಾಘಿತಾ ಮುಧಾ ಇತಿ ಕೃಷ್ಣೇನ ಕಥಿತ ಪ್ರತ್ಯಾಹ ಕಿಲ ರುಕ್ಮಿಣಿ ವಿಜ್ಞಾನ್ಯೇ ವಾರ್ಭಕೋ ಯತ್ರ ವಿದರ್ಭಾಖ್ಯಂ ಹಿ ತತ್ಕುಲಂ ಅತೋ ವೈದರ್ಭೀತಿ ಸಂಬುದ್ಧ್ಯಾಪಿ ಮಾಮೀಶ ಶಂಸಸಿ ಏತದಗ್ನೈರ್ದುಷ್ಟ ದೃಷ್ಟ್ಯಾ ದೃಶ್ಯಮಾನಮಘಂ ನಹಿ ಮಯಾಪ್ಯಾಪಾತತಃ ಕಥ್ಯಮಾನಂ ಮರ್ತ್ಯಾನುಕಾರಿಣಾ ನಿತ್ಯಶುದ್ಧೇನ ಮನಸಾ ತ್ವಂ ಅಭಿಜ್ಞಾಯ ಸರ್ವದಾ ಧ್ಯಾಯಂತಿ ಮದ್ಗುಣಾನೇವ ಮೃತವತ್ಯಸಿ ಮಾಂ ಪತಿಂ ಇತಿ ಭಾವಾದೇವ ದೇವಾ ವಿಜ್ಞಾಯೇತ್ಯುದಿತಂ ತ್ವಯ ಅತಸ್ತದಪಿ ವಾಕ್ಯಂ ಮಾಂ ಅಭ್ರಮೇತ್ಯೇವ ಶಂಸತಿ ಯದ್ದೀರ್ಘಕಾಲ ಜೀವಿತ್ವಂ ದೀರ್ಘೋಸಿ ವಿದುಷಾಂ ಮತೆ ಯತಶ್ಚ ದೀರ್ಘೋ ಭರ್ತಾ ಮೇ ತ್ವಮಸೀತಿ ಸಮೀಕ್ಷಯ ವೃತೋ ಮಯಾ ತತೋ ದೀರ್ಘ ಸಮೀಕ್ಷಾ ಚಾಸ್ಮಿತೆ ಪ್ರಿಯ. ಲಕ್ಷ್ಮಿ ಭಗವಂತ ಹೇಳ್ದ, ಇಷ್ಟೆಲ್ಲ ಹೇಳಿ ನೋಡಮ್ಮ, ನಾನ್ ನಿಷ್ಕಿಂಚನ ಜನಪ್ರಿಯ, ಆಢ್ಯರು ನನ್ನನ್ನ ಭಜನೆ ಮಾಡೋಲ್ಲ ಅಂತಂದದ್ದಕ್ಕೆ ನಿಷ್ಕಿಂಚನ ಶಬ್ದ, ನಿಷ್ಕಿಂಚನ ಜನಪ್ರಿಯ ಶಬ್ದ, ಆಢ್ಯರು ಪೂಜೆ ಮಾಡೋದಿಲ್ಲ ಅನ್ನೋ ಶಬ್ದ, ಈ 3 ಪದಗಳಿಗೆ ಬೇರೆ ಅರ್ಥವನ್ನ ಮಾಡಿದ್ರು. ಆ ಅರ್ಥ ಏನು ಅಂತ ನಾನು ಹೇಳಾಯ್ತು ನಿನ್ನೆ ಪಾಠದಲ್ಲಿ. ಇವತ್ತು ಮತ್ತೆ 3 ಪದಗಳು, ವೈದರ್ಭಿ, ಅವಿಜ್ಞಾಯ, ಅದೀರ್ಘ ಸಮೀಕ್ಷಾ ಅಂತ 3 ಪದಗಳು. ಅದು ಭಗವಂತನಲ್ಲಿ ಕೆಲವು ಅವಿಜ್ಞಾಯ, ಅದೀರ್ಘ ಸಮೀಕ್ಷಾ ಅನ್ನೋ ಪದ ದೇವರಲ್ಲಿ ಸ್ವಲ್ಪ ದೋಷ ಹೇಳುವಂತೆ ಕಾಣ್ತಾ ಇದೆ. ಅಂದ್ರೆ ನಿನಗೆ ನಾನು ದರಿದ್ರ ಪ್ರಿಯ, ನನ್ನಲ್ಲಿ ಬೇಕಾದಷ್ಟು ದೋಷ ಇದೆ ಅನ್ನೋದೆಲ್ಲ ನೀನು ತಿಳ್ಕೊಳ್ಳದೆ, ನಿನ್ನ ಅದೀರ್ಘ ಸಮೀಕ್ಷಾ, ಫೋರ್ಸೈಟ್, ನಿನಗೆ ದೀರ್ಘ ದೃಷ್ಟಿ ಇಲ್ಲ. ಆದ್ದರಿಂದ ಅಂಥ ನೀನು ಗುಣಹೀನರಾದ, ನನಗೆ ಗುಣವೇ ಇಲ್ಲ, ಅಥವಾ ಭಿಕ್ಷುಭಿ
ಸನ್ಯಾಸಿಗಳು ಎಲ್ಲವನ್ನ ತ್ಯಾಗ ಮಾಡಿದವರು ಸನ್ಯಾಸಿಗಳು, ಗುಣಗಳೇ ಇಲ್ಲ ಅವರಿಗೆ. ಅಂಥವರು ನನ್ನ ಬಗ್ಗೆ ಹೊಗಳುತ್ತಾರೆ. ಎಲ್ಲವನ್ನ ಬಿಟ್ಟವರು ನನ್ನನ್ನ ಗುಣವಂತ ಗುಣವಂತ ಅಂತ ಹೊಗಳೋದು ಯಾರು? ಮುಧಾ, ಸುಳ್ಳು ಸುಳ್ಳು ಹೊಗಳುತ್ತಾರೆ ನನ್ನವರು. ವೇಸ್ಟ್, ಅದು ವ್ಯರ್ಥ, ಮುಧ, ಸುಮ್ಮನೆ ವ್ಯರ್ಥವಾಗಿ ನನ್ನನ್ನ ಹೊಗಳುತ್ತಾರೆ. ಅಂತಹವ್ರ ಮಾತು ಕೇಳಿ ದೂರದೃಷ್ಟಿ ಇಲ್ಲದೆ ತಿಳ್ಕೊಳ್ಳದೆ ನನ್ನ ಮದುವೆ ಆಗ್ಬಿಟ್ಟೆ ನೀನು. ಕೃಷ್ಣ ಹೇಳೋ ಮಾತು. ಹಾಗೆ ಹೇಳುವಾಗ ನೀನು ದೂರದೃಷ್ಟಿ ಇಲ್ಲದೆ, ಆಲೋಚನೆ ಮಾಡದೆ, ಸರಿಯಾಗಿ ತಿಳ್ಕೊಳ್ಳದೆ, ಯಾರೋ 4 ಜನ ಸನ್ಯಾಸಿಗಳು ನನ್ನ ಬಗ್ಗೆ ಹೊಗಳುತ್ತಾರೆ ಅನ್ನೋ ಮಾತು ಕೇಳಿ ನನ್ನ ಮದುವೆ ಆಗ್ಬಿಟ್ಟೆ ನೀನು ಅಂತ ಭಗವಂತ ಹೇಳ್ತಾನೆ. ಇದು ಸ್ಪಷ್ಟವಾಗಿ ಕೃಷ್ಣನೇ ನನಗೆ ದೋಷ ಇದೆ ಅಂತ ಹೇಳ್ಕೊಳ್ಳೋ ಮಾತು. ಇತಿ ಕೃಷ್ಣೇನ ಕಥಿತ. ಈ ಪ್ರಕಾರವಾಗಿ ಕೃಷ್ಣ ಮಾತಾಡಿದಾಗ ರುಕ್ಮಿಣಿ ಉತ್ತರ ಕೊಡ್ತಾಳೆ. ಏನು ಉತ್ತರ ಕೊಟ್ಲು? ಇಲ್ಲಿ ಮುಖ್ಯವಾಗಿ 3 ಪದಗಳು, ವೈದರ್ಭಿ, ಅವಿಜ್ಞಾಯ, ಅದೀರ್ಘ ಸಮೀಕ್ಷಾ ಅನ್ನುವ 3 ಪದಗಳು ಭಗವಂತನ ಗುಣಪರವಾಗಿ ವ್ಯಾಖ್ಯಾನ ಮಾಡ್ತಾಳೆ ರುಕ್ಮಿಣಿ. ಅಲ್ಲಿ ಮೊದಲನೇದು ಯಾವುದು? ವೈದರ್ಭಿ. ಏನು ವೈದರ್ಭಿ ಅಂದ್ರೆ? ವೈದರ್ಭಿ ಶಬ್ದದ ಅರ್ಥ ವಿದರ್ಭ ದೇಶದ ರಾಜಕುಮಾರಿ ಅಂತ ಅರ್ಥ. ಆ ವೈದರ್ಭಿ ಅನ್ನೋ ಶಬ್ದಕ್ಕೆ ವಿದರ್ಭ ದೇಶದ ರಾಜಕುಮಾರಿ. ರುಕ್ಮಿಣಿ ಅರ್ಥ ಮಾಡೋದೇ ಬೇರೆ. ಏನ್ ಹಂಗಂದ್ರೆ ವೈದರ್ಭಿ ಅಂದ್ರೇನು, ವಿದರ್ಭ ಅಂದ್ರೇನು? ಯಾವ ವಂಶದಲ್ಲಿ ಹುಟ್ಟಿದ ಚಿಕ್ಕ ಮಕ್ಕಳು ಜ್ಞಾನಿಗಳಾಗಿದ್ದಾರೋ, ವಿದಹ ಏವ ಅರ್ಭಾಹ ಯಸ್ಮಿನ್ ಕುಲೇ ತತ್, ಯಾವ ಕುಲದಲ್ಲಿ ಹುಟ್ಟಿದ ಚಿಕ್ಕ ಮಕ್ಕಳು ಜ್ಞಾನಿಗಳಾಗೆ ಹುಟ್ಟು ಬರ್ತಾರೋ ಅಂಥ ವಂಶ ವಿದರ್ಭ ವಂಶ. ರುಕ್ಮಿಣಿ ಹೇಳ್ತಾಳೆ, ನನ್ನನ್ನು ನೀನು ರುಕ್ಮಿಣಿ ಅಂತ ಕರೀಲಿಲ್ಲ. ಸಾಮಾನ್ಯವಾಗಿ ನನ್ನ ರೂಢಿ ರುಕ್ಮಿಣಿ ಅಂತ ನಂಗೆ ಕರೀಲಿಲ್ಲ. ನೀನು ನನ್ನನ್ನು ಏನಂತ ಕರೆದೆ? ವೈದರ್ಭಿ ಅಂತ ಕರೆದೆ. ಏನು ವೈದರ್ಭಿ ಅಂದ್ರೆ? ಯಾವ ವಂಶದಲ್ಲಿ ಹುಟ್ಟಿದ ಚಿಕ್ಕ ಮಕ್ಕಳು ಕೂಡ ಜ್ಞಾನಿಗಳಾಗಿದ್ದಾರೋ ಅಂಥ ಕುಲ ವಿದರ್ಭ ಕುಲ. ಆ ವಂಶದಲ್ಲಿ ಹುಟ್ಟಿ ಬಂದಿದ್ದಿ. ಆದ್ದರಿಂದ ಇದರ ಅರ್ಥ ಏನು? ನೀನು ಜ್ಞಾನಿ, ನಿನಗೆಲ್ಲ ಗೊತ್ತಿದೆ, ನಿನಗೆ ವಿಶೇಷವಾದ ಜ್ಞಾನ ಇದೆ ಅಂತ ನಿನ್ನನ್ನು ಹೊಗಳ್ತಾ ಇದ್ದೆ ಕೃಷ್ಣ ವೈದರ್ಭಿ ಅಂತ. ನೋಡಿ, ನಾವು ತಿಳ್ಕೊಳ್ಬೇಕಾದ್ದು ವಿದರ್ಭ ಅಂತಂದ್ರೆ ಯಾವುದೋ ಒಂದು ಊರಲ್ಲ. ಅರ್ಭ ಏವ ವಿದಹ ಏವ ಅರ್ಭಾಹ. ಚಿಕ್ಕ ಮಕ್ಕಳು ಕೂಡ ವಿದಹ ಜ್ಞಾನಿಗಳೇ ಆ ವಂಶದಲ್ಲಿ. ಅಂಥ ವಂಶ ವಿದರ್ಭ ವಂಶ. ಆ ವಂಶದಲ್ಲಿ ಬಂದ ಮತ್ತೊಬ್ಬ ಜ್ಞಾನಿ, ಉತ್ತಮ ಜ್ಞಾನ ಸ್ವರೂಪಳು, ಲಕ್ಷ್ಮೀ ಸ್ವರೂಪಳಾದ ರುಕ್ಮಿಣಿ. ಆದ್ದರಿಂದ ಅವಳ ಹೆಸರೇನು? ವೈದರ್ಭಿ. ಒಳ್ಳೆ ಜ್ಞಾನಿ, ಜ್ಞಾನಿಗಳ ಮನೆಯಲ್ಲಿ ಹುಟ್ಟಿದವಳು, ಜ್ಞಾನಿಗಳ ವಂಶದಲ್ಲಿ ಹುಟ್ಟಿದವಳು. ಆದ್ದರಿಂದ ಅವಳು ವೈದರ್ಭಿ. ಆದ್ದರಿಂದ ನೀನನ್ನು ಸುಮ್ಮನೆ ಕರೆದಿಲ್ಲ ವೈದರ್ಭಿ ಅಂತ. ಜ್ಞಾನಿ, ಜ್ಞಾನಿಗಳ ವಂಶದಲ್ಲಿ ಹುಟ್ಟಿದವಳು ಅಂತ ಅರ್ಥ ಮಾಡಿದೆ. ಇನ್ನೊಂದೇನು? ಅವಿಜ್ಞಾಯ ಅಂತ ಹೇಳಿದ್ಯಲ್ಲ, ಬೇರೆ ಅರ್ಥ ಇದೆ. ಅವಿಜ್ಞಾಯ ಅಂದ್ರೆ ಗೊತ್ತಿಲ್ಲದೆ, ನಾನು ಗುಣಹೀನ, ನನ್ನ 4 ಜನ ಸನ್ಯಾಸಿಗಳು ಸ್ತೋತ್ರ ಮಾಡ್ತಾರೆ ಅಂತ ನನ್ನ ಮದುವೆ ಆಗ್ಬಿಟ್ಟೆ, ನನ್ನ ಬಗ್ಗೆ ನಿನಗೇನು ಗೊತ್ತಿಲ್ಲ, ನಾನು ಗುಣಹೀನ ಅಂತಂದ್ರೆ ರುಕ್ಮಿಣಿ ಅಂತಾಳೆ. ಅವಿಜ್ಞಾಯ ಅಂದ್ರೆ ಏನ್ ಗೊತ್ತಾ? ಈ ದುಷ್ಟರಿಗೆ ಕಣ್ಣಿಗೆ ಕಾಣುತ್ತೆ ಕೆಲವು ದೋಷಗಳು, ಆಪಾತತಃ ಕಣ್ಣಿಗೆ ಕಾಣುತ್ತೆ, ಅದನ್ನೇ ದೊಡ್ಡದು ಮಾಡುವುದು. ಆದ್ದರಿಂದ ಅಜ್ಞಾನಿಗಳು, ಅವರ ಕಣ್ಣು ದುಷ್ಟವೇ, ಅವರ ಕಿವಿಯೂ ದುಷ್ಟವೇ, ಅವರ ಜ್ಞಾನೇಂದ್ರಿಯಗಳೆಲ್ಲ ದುಷ್ಟವೇ. ದೇವರಂತಾನೆ ಅವಿಜ್ಞಾಯ, ಗೊತ್ತಿಲ್ದೆ. ಏನು ಗೊತ್ತಿಲ್ದೆ? ಅಜ್ಞಾನದಿಂದ. ಏನ್ ಅಜ್ಞಾನದಿಂದ? ದೇವರಂತ ನೋಡಿ, ಇಲ್ಲಿ ಮನುಷ್ಯರಾಗಿ ಹುಟ್ಟಿದಾಗ ಮನುಷ್ಯರಂತೆ ಮಾಡಬೇಕು, ದೇವರದ್ದೇ ಆದೇಶ. ಮರ್ತ್ಯಾವತಾರಸ್ತ್ವಿಹ
ಮರ್ತ್ಯ ಶಿಕ್ಷಣಂ ಒಂದಾದ್ರೆ ನರೇಶು ಜಾತೆ ನರವತ್ ಪ್ರವೃತ್ತಿ. ಮನುಷ್ಯರಾಗಿ ಹುಟ್ಟಿದಾಗ ಮನುಷ್ಯರು ಹೇಗೆ ಮಾಡ್ತಾರೆ ಹಾಗೇ ನಡ್ಕೊಳ್ಬೇಕು, ಅದು ಕರ್ತವ್ಯ ದೇವತೆಗಳದ್ದು. ಆದ್ದರಿಂದ ಅವಿಜ್ಞಾಯ, ನನ್ನ ಬಗ್ಗೆ ಗೊತ್ತಿಲ್ದೆ ಅಂತ ನೀನೇ ನಿನ್ ಬಗ್ಗೆ ದೋಷ ಹೇಳ್ಕೊಂಡಿದ್ಯಾ. ಆದ್ದರಿಂದ ಅವಿಜ್ಞಾಯ ಅಂದ್ರೆ, ಅವಿಜ್ಞಾಯ ಅಂದ್ರೆ ತಿಳ್ಕೊಳ್ಳದೆ ಅಲ್ಲ. ಯಾರ ತರ ತಿಳ್ಕೊಳ್ಳದೆ? ನಾವೇ ಅಂತೀವಿ ನಮಗೆ ಪೂರ್ಣವಾಗಿ ಗೊತ್ತಿರ್ಲಿಲ್ಲ ರೀ, ಏನೇನೋ ತಿಳ್ಕೊಂಡ್ಬಿಟ್ಟಿದ್ವಿ, ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು, ನಾವು ಸರಿಯಾಗಿ ತಿಳ್ಕೊಂಡಿರ್ಲಿಲ್ಲ, ಇವಾಗ ಚೆನ್ನಾಗಿ ಗೊತ್ತಾಯ್ತು. ಅಂದ್ರೆ ಅವಿಜ್ಞಾಯ, ವಿರುದ್ಧವಾಗಿ ತಿಳಿದುಕೊಳ್ಳದೆ. ಅಂದ್ರೆ ಆಪೋಸಿಟ್. ಅವಿಜ್ಞಾಯ ಕೆಟ್ಟವರಂತೆ ತಿಳಿದುಕೊಳ್ಳದೆ. ಹೌದು, ನಾನ್ ದುಷ್ಟ ಅಂತ ದೇವರು ಅಂದ್ಬಿಟ್ರೆ ಕೆಟ್ಟವರು ಅಂತಾರೆ. ಈಗ ನೆನ್ನೆ ಒಂದು ಆರ್ಟಿಕಲ್ ಬಂದಿತ್ತು ಫೇಸ್ಬುಕ್ ಅಲ್ಲಿ, ರಾಮದೇವರು ಸೀತಾದೇವಿಯನ್ನ ಕಳ್ಕೊಂಡ ಮೇಲೆ ಲಕ್ಷ್ಮಣನ್ ಜೊತೆ ಮಾತಾಡ್ತಾ ಇರ್ತಾರೆ. ಏನಂತ, ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಸೀತಾ ವಿಯೋಗ ಆಗೋಯ್ತು ನನಗೆ. ಇದು ರಾಮದೇವರೇ ರಾಮಾಯಣದಲ್ಲಿ ಹೇಳಿದ ಮಾತು. ಯಾವ ಜನ್ಮದಲ್ಲಿ ನಾನೇನ್ ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ನಾನು ಸೀತೆಯನ್ನು ಕಳ್ಕೊಂಡೆ. ಅದಕ್ಕೆ ಅವ್ರ ಲೇಖನ ಬರೆದ ವಿದ್ವಾಂಸರು ಬರೆದು ಬಿಟ್ಟಿದ್ದಾರೆ, ಮಾಯಾಮತದ ವಿದ್ವಾಂಸರು, ರಾಮನಿಗೆ ಪಾಪಲೇಪ ಇದೆ. ನೋಡ್ರಿ ಹೇಗಿರುತ್ತೆ. ದೇವ್ರೇ ಅಂತಾನೆ, ಮೈ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ನಾನು ಅಂತ ದೇವರೇ ಹೇಳುವಾಗ ಆ ಮಾತೆಲ್ಲ ಬಿಟ್ಬಿಟ್ರು. ಯಾವುದೋ ಒಂದು ಮಾತು, ಗಂಡ ಹೆಂಡತಿಯರ ಮಧ್ಯದಲ್ಲಿ ಬರತಕ್ಕಂತಹ ಸಂಬಂಧದ ವಿಷಯದಲ್ಲಿ ಜನಗಳು ಹೇಗೆ ಆಗ್ತಾರೆ ಅನ್ನೋದನ್ನ ರಾಮ ತೋರಿಸಿಕೊಟ್ಟಿದ್ದು, ಅದನ್ನ ತಗೊಂಡು ರಾಮನಿಗೆ ದೋಷ ಇದೆ ಅಂತ ಹೇಳಿಬಿಟ್ರು. ಸ್ಪಷ್ಟ ಇದೆ. ಅಂದ್ರೆ ದುಷ್ಟರ ಸ್ವಭಾವ ಏನು ಗೊತ್ತಾ, ದೇವರಿಗೆ ದೋಷ ಹುಡುಕೋ ಸ್ವಭಾವ. ಹೌದು, ರಾಮನೇ ಹೇಳ್ಕೊಂಡಿದ್ದ ನನ್ನಲ್ಲಿ ದೋಷ ಇದೆ ಅಂತ. ನಕರ್ಮಣ ವರ್ಧತೆ ನೋ ಕನೀಯಾನ್, ವೇದ ಹೇಳುತ್ತೆ ದೇವರಿಗೆ ಯಾವ ರೀತಿಯಾದ ಕರ್ಮಗಳ ಬಾಧೆ ದೇವರಿಗಿಲ್ಲ. ವಾಯುದೇವರಿಗೆ ಪಾಪಲೇಪ ಇಲ್ಲ ಅಂದಮೇಲೆ ದೇವರಿಗಿನ್ನೆಲ್ಲಿ? ಅರ್ಥ ಮಾಡ್ಕೊಳ್ಳೋದಿಲ್ಲ, ಅರ್ಥ ಆಗಲ್ಲ ಅವರಿಗೆ. ಅವರಿಗೆ ದೋಷ ದೃಷ್ಟಿಗಳೇ ಅವರು, ದೇವರ ದೋಷ ಹುಡುಕೋರು. ರುಕ್ಮಿಣಿ ಅಂತಾಳೆ, ಅವಿಜ್ಞಾಯ, ಅವರಂತೆ ನಾನು ತಿಳ್ಕೊಂಡಿಲ್ಲ. ನೀನೇನೋ ಹೇಳ್ಬಿಟ್ಟಿ, ದುಷ್ಟರಂತೆ ನಾನು ತಿಳ್ಕೊಂಡಿಲ್ಲ. ಹೌದು, ಕೃಷ್ಣನೇ ಹೇಳಿದ ಮೇಲೆ ಅವನಲ್ಲಿ ಯಾಕೆ ದೋಷ ಇರಬಾರ್ದು? ನಾನು ಆಲೋಚನೆ ಮಾಡಲಿಲ್ಲ. ಮನುಷ್ಯರಂತೆ ನಾಟಕ ಮಾಡ್ತಾ ಇದ್ದಾನೆ ಕೃಷ್ಣ ಅನ್ನೋದು ನನಗೆ ಗೊತ್ತಾಗಿದೆ. ಆದ್ದರಿಂದ ನೀನು ನಿನ್ನಲ್ಲಿ ದೋಷ ಇದೆ ಅಂತ ಹೇಳಿಕೊಂಡ ಶಬ್ದಗಳು ಅದು ಗುಣವೇ ಅನ್ನೋದಾಗಿ ನಾನು ತಿಳ್ಕೊಂಡಿದ್ದೇನೆ. ಅದನ್ನ ನೀನೇ ಹೇಳ್ತಾ ಇದ್ದಿ. ಅವಿಜ್ಞಾಯ ವೈದರ್ಭಿ, ನೀನು ಜ್ಞಾನಿ, ಜ್ಞಾನಿಗಳ ವಂಶದಲ್ಲಿ ಹುಟ್ಟಿದವಳು, ಆದ್ದರಿಂದ ನೀನು ನನ್ನ ಬಗ್ಗೆ ದುಷ್ಟರಂತ ತಿಳ್ಕೊಂಡಿಲ್ಲ. ಅಂದ್ರೆ ಏನು? ನನ್ನ ಬಗ್ಗೆ ನಿನಗೆ ಯಥಾರ್ಥವಾದ ಜ್ಞಾನವಿದೆ, ಸರಿಯಾಗಿ ಆಲೋಚನೆ ಮಾಡ್ತೀಯ, ನೀನು ಸರಿಯಾಗಿ ವಿಚಾರ ಮಾಡ್ತೀ. ನಿತ್ಯ ಶುದ್ಧೇನ ಮನಸ, ನಿತ್ಯದಲ್ಲಿ ಪರಿಶುದ್ಧವಾಗಿರ್ತಕ್ಕಂತಹ ಮನಸ್ಸಿನಿಂದ, ಪರಿಶುದ್ಧವಾದಂತಹ ಮನಸ್ಸಿನಿಂದ ನನ್ನ ಗುಣಗಳನ್ನೇ ನಿರಂತರವಾಗಿ ಆಲೋಚನೆ ಮಾಡ್ತಾ ಇದ್ದಿ. ಧ್ಯಾಯಂತಿ ಮದ್ಗುಣಾನೇವ, ರಾಜರಂತಾರೆ ನೋಡಿ, ರುಕ್ಮಿಣಿ ಹೇಳ್ತಾಳೆ, ಕೃಷ್ಣ ಅಂತಾನೆ, ನನ್ನ ಗುಣಗಳನ್ನೇ ಧ್ಯಾನ, ಧ್ಯಾನ ಅಂದ್ರೆ ಆಲೋಚನೆ, ನಿರಂತರದಲ್ಲಿ ಕೃಷ್ಣದೇವರ ಗುಣಗಳನ್ನೇ ಅನುಸಂಧಾನ ಮಾಡ್ತಾ ಅವನನ್ನ ದುಷ್ಟರು ತಿಳ್ಕೊಂಡ ಹಾಗೆ ತಿಳ್ಕೊಳ್ಳದೆ ಯಥಾರ್ಥವಾಗಿ ತಿಳ್ಕೊಂಡು ನನ್ನನ್ನ ಮದುವೆ ಆಗಿದ್ದಿ ಅನ್ನುವ ಅನುಸಂಧಾನ ಇಟ್ಟುಕೊಂಡು ಕೃಷ್ಣ ನೀನು ಅವಿಜ್ಞಾಯ ಅಂತ ಹಾಕಿದ್ದಿ. ಇಲ್ಲಿ ವೈದರ್ಭಿ ಅವಿಜ್ಞಾಯ ಅದೀರ್ಘ ಸಮೀಕ್ಷಾ, ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲದೆ ನನ್ನನ್ನು ಮದುವೆ ಆಗ್ಬಿಟ್ಟಿದ್ದಿ. ಅಂದ್ರೆ ವೈದರ್ಭಿ ಅರ್ಭಯೇವ ವಿದಹ, ವಿದಹ ಏವ ಅರ್ಭ. ಯಾವ ವಂಶದಲ್ಲಿ ಹುಟ್ಟಿದ ಅತ್ಯಂತ ಚಿಕ್ಕ ಮಕ್ಕಳೇ ವಿದ್ವಾಂಸರಾಗಿ ಬರ್ತಾರೋ, ಜ್ಞಾನಿಗಳಾಗಿರ್ತಾರೋ, ಅಂತಹ ಮನೆತನದಲ್ಲಿ ಹುಟ್ಟಿದ ಕಾರಣ ನೀನು ಜ್ಞಾನಿ.
ಆದ್ದರಿಂದ ನೀನು ವೈದರ್ಭಿ. ಅವಿಜ್ಞಾಯ, ದುಷ್ಟರು ತಿಳಿದುಕೊಳ್ಳುವಂತೆ ನನ್ನನ್ನ ದೋಷಪೂರ್ಣ ಅಂತ ತಿಳ್ಕೊಳ್ಳದೆ ದುಷ್ಟರಿಗಿಂತ ವಿರುದ್ಧವಾಗಿ ಗುಣಪರಿಪೂರ್ಣ ಅಂತ ತಿಳ್ಕೊಂಡು ಯಾವಾಗಲೂ ನನ್ನ ಗುಣಗಳ ಅನುಸಂಧಾನವನ್ನ ಮಾಡ್ತಾ ನನ್ನನ್ನೇ ಗಂಡನನ್ನಾಗಿ ಪಡೆದಿದ್ದಿ. ಅವಿಜ್ಞಾಯ, ಯಥಾರ್ಥವಾಗಿ ತಿಳಿಯೋದು, ದುಷ್ಟರಿಗಿಂತ ವಿರುದ್ಧವಾಗಿ ತಿಳಿಯೋದು. ದುಷ್ಟರಂತೆ ದೇವರನ್ನ ದೋಷ ಅಯುಕ್ತ ಅಂತ ತಿಳಿಯದೆ ಗುಣಪೂರ್ಣ ಅಂತ ತಿಳಿಯೋದು ಅವಿಜ್ಞಾಯ. ಆದ್ದರಿಂದ ನನಗೆ ಭ್ರಮೆ ಇಲ್ಲ. ಅತಸ್ತದಪಿ ವಾಕ್ಯಂ ಮಾಂ ಅಭ್ರಮೇತ್ತೇವ ಶಂಸತಿ. ಆದ್ದರಿಂದ ನೀನು ಹೇಳುವ ಮಾತು ನನಗೆ ಭ್ರಮೆ ಕೊಡೋಲ್ಲ, ನನಗೆ ಭ್ರಮೆ ಇಲ್ಲ. ಅವಿಜ್ಞಾಯ ಅನ್ನೋ ಶಬ್ದಕ್ಕೆ ದುಷ್ಟರಂತೆ ತಿಳಿಯದೆ ಯಥಾರ್ಥವಾಗಿ ಗುಣಪೂರ್ಣನನ್ನಾಗಿ ತಿಳಿಯೋದು ದೇವರನ್ನ ಅಂತ ಅರ್ಥ. ಇನ್ನು ಮೂರನೇದು ಅದೀರ್ಘ ಸಮೀಕ್ಷಯ ಅಂತ. ದೀರ್ಘ ಸಮೀಕ್ಷಾ ಅಂದ್ರೆ ದೂರದೃಷ್ಟಿ, ಫೋರ್ ಸೈಟ್. ಅದೀರ್ಘ ಸಮೀಕ್ಷಾ ಅಂದ್ರೆ ದೂರದೃಷ್ಟಿ ಇಲ್ಲ. ಎರಡೂ ಕರೆಕ್ಟ್. ಅಲ್ಲಿ ದೀರ್ಘ ಸಮೀಕ್ಷಾ ಅಂದ್ರೂ ಕರೆಕ್ಟೆ, ಅದೀರ್ಘ ಸಮೀಕ್ಷಾ ಅಂದ್ರೂ ಕರೆಕ್ಟ್. ಲಕ್ಷ್ಮಿ ಎರಡೂ ಅರ್ಥ ಮಾಡ್ತಾಳೆ. ದೀರ್ಘ ಸಮೀಕ್ಷಾ ಅಂದ್ರೂ ರೈಟ್, ಅದೀರ್ಘ ಸಮೀಕ್ಷಾ ಅಂದ್ರೂ ರೈಟ್. ದೀರ್ಘ ಸಮೀಕ್ಷಾ ಅಂದ್ರೆ ಏನು? ದೇವರ ಆಯಸ್ಸು ತುಂಬಾ ದೀರ್ಘವಾದದ್ದು ಅಲ್ವಾ? ದೇವರು ಎಷ್ಟು ದಿನ ಬದುಕಿರ್ತಾನೆ? ನಿತ್ಯ ಅಲ್ವಾ ಭಗವಂತ? ದೇವರಿಗೆ ನಾಶವೇ ಇಲ್ಲ. ಮದುವೆ ಆದ್ರೆ ಎಂಥವ್ರ ಮದುವೆ ಆಗ್ಬೇಕು? ದೀರ್ಘಾಯುಷ್ಮಂತರಾದ ವ್ಯಕ್ತಿಗಳನ್ನ ಮದುವೆ ಆಗ್ಬೇಕು. ನಿನ್ನಗಿಂತ ದೀರ್ಘಾಯುಷ್ಮಂತನಾದವನು ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಆದ್ದರಿಂದ ದೇವರಿಗೆ ದೀರ್ಘ ಅಂತ ಹೆಸರು. ದೇವರಷ್ಟು ದೀರ್ಘಕಾಲ ಬದುಕುವಂತಹ ವ್ಯಕ್ತಿಗಳು ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಆದ್ದರಿಂದ ದೇವರ ಹೆಸರೇನು? ದೀರ್ಘ. ಅಂತಹ ಸಮೀಕ್ಷಾ ಅಂದ್ರೆ ಚೆನ್ನಾಗಿ ನೋಡೋದು ಅಂತ. ದೀರ್ಘವಾಗಿ ಬದುಕುವಂತಹ ನಿನ್ನನ್ನ ಚೆನ್ನಾಗಿ ತಿಳ್ಕೊಂಡು, ಓ ನನ್ನ ಗಂಡ ದೀರ್ಘಕಾಲ ಬದುಕುತ್ತಾನೆ ಅನ್ನುವ ಅನುಸಂಧಾನ ಮಾಡಿಕೊಂಡು ನಿನ್ನನ್ನ ಮದುವೆಯಾಗಿದ್ದೇನೆ. ಆದ್ದರಿಂದ ನಾನು ಯಾರು? ದೀರ್ಘ ಸಮೀಕ್ಷಾ. ನೋಡಿ ಅವಳು ಹೇಳೋ ಮಾತು. ಸಮೀಕ್ಷಾ, ಸಮ್ಯಕ್ಕೀಕ್ಷ. ನೀನೇ ದೀರ್ಘ, ನಿನಗಿಂತ ದೀರ್ಘವಾಗಿ ಬದುಕತಕ್ಕಂಥವ್ರು ಬೇರೆ ಯಾರೂ ಇಲ್ಲ ಅನ್ನುವ ವಿಷಯದಲ್ಲಿ ಚೆನ್ನಾಗಿ ಆಲೋಚನೆ ಮಾಡಿ ವಿಚಾರ ಮಾಡಿ ನಾನು ನಿನ್ನನ್ನೇ ಮದುವೆ ಆಗಿದ್ದೇನೆ. ಆದ್ದರಿಂದ ನಾನು ದೀರ್ಘ ಸಮೀಕ್ಷಾ. ಇನ್ನೊಂದಂತಾಳೆ, ನಾನು ಅದೀರ್ಘ ಸಮೀಕ್ಷಳೆ, ಟೆನ್ಷನ್ನೇ ಇಲ್ಲ. ಅದೀರ್ಘ ಸಮೀಕ್ಷಾ ಅಂದ್ರೇನು? ಯತಶ್ಚ ಬ್ರಹ್ಮ ರುದ್ರಾದ್ಯ ಕಲ್ಪಾಂತ ಪರಮಾಯುಷಃ ತತಃ ಸೌಮಾಂಗಲ್ಯ ಭಂಗ ಭೀತ್ಯಾ ತ್ಯಕ್ತಾ ಇಮೇ ಮಯಾ ತದದೀರ್ಘ ಸಮೀಕ್ಷಾ ಚ ಭವಾಂ ಯಚ್ಯುತ ತೇ ಪ್ರಿಯ ತಸ್ಮಾದುಭಯಥಾಪೀಶಾ ತ್ವದುಕ್ತಿರ್ಘಟತೆ ಮಯಿ. ಹೌದು, ಅದೀರ್ಘ ಸಮೀಕ್ಷಾ ನಾನು. ಬ್ರಹ್ಮಾದಿ ದೇವತೆಗಳು 100 ವರ್ಷ ಬದುಕ್ತಾರೆ, ಒಂದು ಕಲ್ಪಕಾಲ ಬದುಕ್ತಾರವರು. 31,104,000 ಕೋಟಿ ವರ್ಷ ಬ್ರಹ್ಮದೇವರ ಆಯಸ್ಸು. ಆ 100 ವರ್ಷ ಮುಗಿದ ಮೇಲೆ ಅವ್ರು ಹೋಗ್ಲೇಬೇಕಲ್ಲ. ಬ್ರಹ್ಮದೇವರಿಗೆ ಮರಣ ಇದೆ ಅಂದ ಮೇಲೆ ರುದ್ರಾದಿಗಳಿಗೆ ಕೇಳೋ ಹಾಗೆ ಇಲ್ಲ. ಆದ್ದರಿಂದ ಬ್ರಹ್ಮ ರುದ್ರಾದಿ ದೇವತೆಗಳು ಅದೀರ್ಘರು. ಅವರಿಗೆ ನಿನ್ನಂತೆ ದೀರ್ಘವಾದ ಆಯುಷ್ಯ ಇಲ್ಲ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡು ಅದೀರ್ಘ ಸಮೀಕ್ಷಳಾಗಿ ಬ್ರಹ್ಮಾದಿ ದೇವತೆಗಳನ್ನ ನಾನು ಬಿಟ್ಟು ಬಿಟ್ಟಿದ್ದೆ. ಯಾಕೆ? ಸೌಮಾಂಗಲ್ಯ ಹೋಗಿಬಿಡುತ್ತೆ. ಸೌಮಾಂಗಲ್ಯ ಭಂಗ ಭೀತ್ಯಾ ತ್ಯಕ್ತಾಹ ಇಮೆ. ಅದೀರ್ಘರಾದ ಬ್ರಹ್ಮಾದಿಗಳು ಒಂದಲ್ಲ ಒಂದಿನ ಸಾಯ್ತಾರೆ. ಅವರು ಸತ್ರೆ ಸೌಮಾಂಗಲ್ಯ ಹೋಗಿಬಿಡುತ್ತೆ ಅನ್ನೋದಾಗಿ ನಾನು ಅವರನ್ನ ಬಿಟ್ಟು ಬಿಟ್ಟಿದ್ದೇನೆ. ಆದ್ದರಿಂದ ನಾನು ಅದೀರ್ಘ ಸಮೀಕ್ಷಾ. ನೋಡಿ ಲಕ್ಷ್ಮೀದೇವಿಯ ಯುಕ್ತಿ ಚಾತುರ್ಯ ಹೇಗಿದೆ. ಅವಳಂತಾಳೆ, ಆದ್ದರಿಂದ ಕೃಷ್ಣ ನಿನ್ನ ವಿಷಯದಲ್ಲಿ
ನಾನು ಅದೀರ್ಘ ಸಮೀಕ್ಷಳೂ ಹೌದು, ದೀರ್ಘ ಸಮೀಕ್ಷಳೂ ಹೌದು. ದೀರ್ಘ ಸಮೀಕ್ಷಾ ಅಂದ್ರೇನು? ಜ್ಞಾನಿಗಳು ನಿನ್ನನ್ನ ದೀರ್ಘ ಅಂತ ಕರೀತಾರೆ. ನಾಶವೇ ಇಲ್ಲದ ನಿತ್ಯ ಸ್ವರೂಪನಾದ ನೀನು ದೀರ್ಘ. ಅಂತಹ ನಿನ್ನನ್ನ ಚೆನ್ನಾಗಿ ತಿಳಿದು, ನಿನ್ನ ಬಗ್ಗೆ ಚೆನ್ನಾಗಿ ತಿಳಿದು ನಿನ್ನನ್ನೇ ಮದುವೆ ಆಗಿದ್ದೇನೆ. ಅದಕ್ಕೆ ನಾನು ದೀರ್ಘ ಸಮೀಕ್ಷಾ. ಅದೀರ್ಘ ಸಮೀಕ್ಷಾ ಹೌದು ನಾನು. ಬ್ರಹ್ಮಾದಿಗಳಿಗೆ ಕಲ್ಪಾಂತ ಆಯುಷ್ಯ ಅಷ್ಟೆ. ಆದ್ದರಿಂದ ಅವರು ಅದೀರ್ಘರು ಅನ್ನೋದನ್ನ ಸಮೀಕ್ಷಾ ಚೆನ್ನಾಗಿ ತಿಳ್ಕೊಂಡಿದ್ದೇನೆ. ಆದ್ದರಿಂದ ಅವರನ್ನ ಮದುವೆ ಆಗದೆ ಬಿಟ್ಟಿದ್ದೇನೆ. ನೋಡಿ, ಕೃಷ್ಣ ಹೇಳಿದ 3 ಮಾತು: ವೈದರ್ಭಿ, ಅವಿಜ್ಞಾಯ, ಅದೀರ್ಘ ಸಮೀಕ್ಷಾ. ಅದೀರ್ಘ ಸಮೀಕ್ಷಾ ಅನ್ನೋದಕ್ಕೆ ಗೊತ್ತಾಯ್ತು, ಅವಿಜ್ಞಾಯ ಅನ್ನೋದಕ್ಕೂ ಗೊತ್ತಾಯ್ತು, ವೈದರ್ಭಿ ಅನ್ನೋದಕ್ಕೆ ಗೊತ್ತಾಯ್ತು. ಈ 3 ಪದಗಳಿಂದ ಇತ್ತಂ ತ್ರಿಭಿಃ ಪದೈರೇತೈರ್ಮಾಂ ಪ್ರಶಸ್ಯ ತವ ಪ್ರಿಯಾಂ ಪದಾಭ್ಯಾಂ ಉತ್ತರಾಭ್ಯಾಂ ತ್ವಾಂ ಚ ಸ್ತೌಷೀತಿ ಮೇ ಮತಿಃ. ಆದ್ದರಿಂದ ಸ್ವಾಮಿ, ಈ ಪ್ರಕಾರವಾಗಿ ಈ 3 ಪದಗಳಿಂದ ವೈದರ್ಭಿ, ಜ್ಞಾನಿಗಳ ವಂಶದಲ್ಲಿ ಹುಟ್ಟಿದ ಪರಮಜ್ಞಾನಿ; ಅವಿಜ್ಞಾಯ, ದುಷ್ಟರಂತೆ ತಿಳಿಯದೆ ಯಥಾರ್ಥವಾಗಿ ನನ್ನನ್ನ ತಿಳಿದುಕೊಂಡವಳು; ದೀರ್ಘ ಮತ್ತು ಅದೀರ್ಘ ಸಮೀಕ್ಷಾ. ಬ್ರಹ್ಮಾದಿಗಳಿಗೆ ಅದೀರ್ಘಾಯುಷ್ಯ, ಭಗವಂತನಿಗೆ ದೀರ್ಘಾಯುಷ್ಯ ಅನ್ನೋದನ್ನ ತಿಳಿದು ನನ್ನನ್ನ ಮದುವೆಯಾಗಿ ಬ್ರಹ್ಮಾದಿಗಳನ್ನ ಬಿಟ್ಟವಳು ಅನ್ನುವ ಈ 3 ಪದಗಳಿಂದ ನನ್ನನ್ನ ನೀನು ಹೊಗಳ್ತಾ ಇದ್ದಿ. ನಿನಗೆ ಅತ್ಯಂತ ಪ್ರಿಯಳಾಗಿರ್ತಕ್ಕ ನನ್ನನ್ನು ನೀನು ಹೊಗಳ್ತಾ ಇದ್ದಿ ಕೃಷ್ಣ. ಈ 3 ಪದಗಳಿಂದ ಮಾತ್ರ ಅಲ್ಲ, ಇನ್ನು ಗುಣೈರ್ಹೀನ ಭಿಕ್ಷು ಬಿಶ್ಲಾಘಿತ ಮುಧಾ ಅಂತ ನಾನು ಗುಣಹೀನ, ವ್ಯರ್ಥವಾಗಿ ಭಿಕ್ಷುಗಳಿಂದ ಸ್ತೋತ್ರ ಮಾಡಿಸಿಕೊಳ್ತೇನೆ ಅಂತ ಅದು ಇನ್ನು ನೆಕ್ಸ್ಟ್ ಬರತಕ್ಕಂತಹ ಮಾತುಗಳಿಂದಲೂ ಕೂಡ ನಿನ್ನ ಗುಣಗಳನ್ನೇ ನೀನು ಹೇಳ್ತಾ ಇದ್ದಿ. ಆದ್ದರಿಂದ ಸ್ವಾಮಿ, ನೀನು ನಿನ್ನಲ್ಲಿ ದೋಷ ಇದೆ ಅಂತ ನೀನೇ ಹೇಳ್ಕೊಂಡ್ರು ಕೂಡ ನನಗದರಿಂದ ಭ್ರಮೆ ಬರೋಲ್ಲ. ನನಗೆ ಭ್ರಮೆನೇ ಇಲ್ಲ. ತತ್ತೇ ಪದತ್ರಯಂ ಪೂಜ್ಯಂ, ಅವಳಂತಾಳೆ, ಪೂಜ್ಯಮೇ ತತ್ ಪದದ್ವಯಂ ತತ್ ಸಹಸ್ರ ಪದಂ ಚೇಡ್ಯಂ ತಥಾನಂತ ಪದಂ ವಚಃ. ನನಗೆ ನೀನು ಭ್ರಮ ಉಂಟು ಮಾಡ್ಲಿಕ್ಕಾಗೋದಿಲ್ಲ. ನಾನು ಶುದ್ಧಳು. ತತ್ತೇ ಪದತ್ರಯಂ ಪೂಜ್ಯಂ ವೈದರ್ಭಿ, ಅವಿಜ್ಞಾಯ, ದೀರ್ಘ ಸಮೀಕ್ಷಾ ಅಥವಾ ಅದೀರ್ಘ ಸಮೀಕ್ಷಾ ಅನ್ನುವ ಈ 3 ಪದಗಳು ನಿನ್ನ ಸ್ತೋತ್ರ ರೂಪವಾಗಿದೆ. ದೋಷ ಇಲ್ಲ ಅದರಲ್ಲಿ. ಅದು ಒಂದರ್ಥ. ತತ್ತೇ ಪದತ್ರಯಂ ಪೂಜ್ಯಂ, ತ್ರಿವಿಕ್ರಮನಾಗಿ 3 ಹೆಜ್ಜೆಗಳಿಂದ ಇಡೀ ಬ್ರಹ್ಮಾಂಡವನ್ನೇ ಅಳೆದ ನಿನ್ನ ಸ್ವರೂಪ ಅದು ಪೂಜ್ಯವಾಗಿದೆ. ಆಮೇಲೆ ಪೂಜ್ಯಮೇ ತತ್ ಪದದ್ವಯಂ, ಇನ್ ನೆಕ್ಸ್ಟ್ ಶ್ಲೋಕಗಳಲ್ಲಿ ಹೇಳ್ತಾನಲ್ಲ ಕೃಷ್ಣ, ಗುಣೈರ್ಹೀನ ಭಿಕ್ಷು ಬಿಶ್ಲಾಘಿತ ಅಂತ ಹೇಳ್ತಾನಲ್ಲ. ಸನ್ಯಾಸಿಗಳು ಸ್ತೋತ್ರ ಮಾಡ್ತಾರೆ ನನ್ನನ್ನ, ಗುಣಗಳಿಲ್ಲ ನನಗೆ, ಅದೂ ಕೂಡ ಪೂಜ್ಯವಾದ ಪದಗಳೇ. ದೋಷ ಹೇಳ್ತಾ ಇಲ್ಲ ನಿನ್ನಲ್ಲಿ, ಅದೂ ನಿನ್ನಲ್ಲಿ ಗುಣವನ್ನೇ ಹೇಳ್ತಾ ಇದೆ. ಅಷ್ಟಲ್ಲದೆ ನೀನ್ ನಿಂತಿದೆಯಲ್ಲ 2 ಕಾಲಿನ ರೂಪದಿಂದ, ಈ ನನ್ನ ಕಣ್ಣೆದುರಿಗೆ ಕಾಣ್ತಾ ಇರ್ತಕ್ಕ ನಿನ್ನ 2 ಪದಕಮಲಗಳು ಅತ್ಯಂತ ಪೂಜ್ಯವಾಗಿದೆ. ನೋಡಿ, ಲಕ್ಷ್ಮಿಯ ಯುಕ್ತಿ ನೋಡಿ ಹೇಗಿದೆ. ಪದತ್ರಯ ಅನ್ನೋದಕ್ಕೆ ತ್ರಿವಿಕ್ರಮ ಅಂತ ಅರ್ಥ. ಪದತ್ರಯ ಅನ್ನೋದಕ್ಕೆ ವೈದರ್ಭಿ, ಅವಿಜ್ಞಾಯ, ದೀರ್ಘ ಅಥವಾ ಅದೀರ್ಘ ಸಮೀಕ್ಷಾ ಅಂತ ಅರ್ಥ. ಪದದ್ವಯ ಅನ್ನೋದಕ್ಕೆ ಇನ್ ನೆಕ್ಸ್ಟ್ ವ್ಯಾಖ್ಯಾನ ಮಾಡುವಂತಹ ಗುಣೈರ್ಹೀನ ಭಿಕ್ಷು ಬಿಶ್ಲಾಘಿತ ಅನ್ನೋದರ್ಥ. ಪದದ್ವಯ ಅನ್ನೋದಕ್ಕೆ ಕಣ್ಣಿಗೆ ಕಾಣ್ತಾ ಇರ್ತಕ್ಕ ನಿನ್ನ ಪಾದಾರವಿಂದಗಳು ಅಂತ ಅರ್ಥ. ಅಷ್ಟ್ಯಾಕೆ, ತತ್ ಸಹಸ್ರ ಪದಂ ಚೈಡ್ಯಂ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ವೇದಗಳಲ್ಲಿ ಭಗವಂತನನ್ನ ಸ್ತೋತ್ರ ಮಾಡುವ ಎಲ್ಲ ಶಬ್ದಗಳು
ವಿಶ್ವಂ ವಿಷ್ಣುರ ವಷಟ್ಕಾರ ಸರ್ವಪ್ರಹರಣಾಯುಧ ಅಂತ ಬರುವ ನಿನ್ನ 1000 ನಾಮಗಳು ನನಗೆ ಪೂಜ್ಯವೇ. ಅಷ್ಟು ಮಾತ್ರ ಅಲ್ಲ, ತಥಾ ಅನಂತ ಪದಂ ವಚಃ, ಅನಂತ ಪದಂ, ನಿನ್ನ ಅನಂತ ಸ್ವರೂಪಗಳು. ಪದ ಅಂದ್ರೆ ಶಬ್ದ ಅಂತರ್ಥ, ಪದ ಅಂದ್ರೆ ರೂಪ ಅಂತರ್ಥ. ಆದ್ದರಿಂದ 3 ಪದ ಅಂತಂದ್ರೆ ಈ ಶಬ್ದಗಳು, 2 ಪದ ಅಂದ್ರೆ ಆ ಶಬ್ದಗಳು. ಪದ ಅಂದ್ರೆ ತ್ರಿವಿಕ್ರಮ, ಪದ ಅಂದ್ರೆ ಪಾದಕಮಲ. ಅನಂತ ಪದ ಅಂದ್ರೆ ಅನಂತ ಸ್ವರೂಪ. 1000 ಪದ ಅಂದ್ರೆ 1000 ರೂಪ. ಅನಂತ ಪದ ಅಂದ್ರೆ ಅನಂತ ವೇದಗಳು, ಅನಂತ ಪದ ಅಂದ್ರೆ ಅನಂತ ಭಗವಂತನ ಸ್ವರೂಪಗಳು. ಆದ್ದರಿಂದ ಸ್ವಾಮಿ, ನೀನು ಸರ್ವೋತ್ತಮ, ತ್ರಿವಿಕ್ರಮ, ದಿವ್ಯವಾದ ಪಾದಾರವಿಂದ ಉಳ್ಳವನು, ಸಹಸ್ರ ರೂಪಗಳಿಂದ ಇರತಕ್ಕಂಥವನು, ಅನಂತ ರೂಪಗಳಿಂದ ಇರುವಂಥವನು ಅಂತ ಅನಂತ ವೇದ ಪ್ರತಿಪಾದ್ಯನಾದ ನಿನ್ನಲ್ಲಿ ದೋಷ ಇದೆಯಾ? ಖಂಡಿತವಾಗಲೂ ನಿನ್ನಲ್ಲಿ ದೋಷ ಇಲ್ಲ. ರೂಪಂಚ ಸಕಲೈಶ್ಲಾಘ್ಯಂ ನತೇ ದೋಷಾಸ್ಪದಂ ಪದಂ ಏವಂಚ ದೋಷವಾಕ್ಯಾರ್ಥಂ ಅಪಿಭೂಷಾಂಚಕಾರಯ ನಿರವದ್ಯ ಕಥಂ ನಾಭೂತ್ ಸೇಯಂ ಮಂಗಲ ದೇವತಾ. ಈ ಪ್ರಕಾರವಾಗಿ ಎಲ್ಲ ರೂಪಗಳಿಂದ ನಿನ್ನ ಸ್ವರೂಪ ಉತ್ತಮವಾಗಿದೆ. ಯಾವ ರೂಪದಲ್ಲೂ ದೇವರಿಗೆ ಯಾವ ರೂಪದಲ್ಲಿಯೂ ಸ್ವಲ್ಪವೂ ದೋಷ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಈ ಎಲ್ಲ ಪದಗಳು ದೋಷವಾಚಕವಾದ ಪದಗಳಾಗ್ಲಿ ಗುಣವಾಚಕವಾದ ಪದಗಳಾಗ್ಲಿ, ಈ ಎಲ್ಲ ಶಬ್ದಗಳು ದೇವರನ್ನ ಗುಣಪೂರ್ಣ ಅಂತಾನೆ ಹೇಳ್ತಾ ಇದೆ, ದೇವರಲ್ಲಿ ದೋಷ ಇಲ್ಲ ಅಂತಾನೆ ಹೇಳ್ತಾ ಇದೆ. ನೀನು ನಾನು ಭಿಕ್ಷು ಶ್ಲಾಘ್ಯ, ನಾನು ಗುಣಹೀನ, ಅವಿಜ್ಞಾಯ, ಅದೀರ್ಘ ಸಮೀಕ್ಷಾ, ನಿಷ್ಕಿಂಚನ, ನಿಷ್ಕಿಂಚನ ಜನಪ್ರಿಯ, ಆಢ್ಯರಿಂದ ಪೂಜೆ ಮಾಡಿಸ್ಕೊಳ್ಳೋದಿಲ್ಲ ಅಂತೆಲ್ಲ ಏನೇನೋ ದೋಷವನ್ನ ಹೇಳಿಕೊಳ್ಳುವಂತೆ, ನನಗೆ ಭ್ರಮೆ ಬರುವಂತೆ ನೀನು ಮಾತಾಡಿದರೂ ಕೂಡ ನಾನು ಅದನ್ನ ನಿನ್ನ ಗುಣಪರವಾಗಿಯೇ ವ್ಯಾಖ್ಯಾನ ಮಾಡಿದ್ದೇನೆ. ಆದ್ದರಿಂದ ಮಹಾಲಕ್ಷ್ಮೀ ದೇವಿ ಮೇಲ್ನೋಟಕ್ಕೆ, ಕೇವಲ ಮೇಲ್ನೋಟಕ್ಕೆ ನನ್ನಲ್ಲಿ ಗುಣ ಇದೆ ಅಂತ ಭಗವಂತ ಹೇಳಿಕೊಂಡ ಮಾತಿಗೆ ಪರಮಾದ್ಭುತವಾದ ಕ್ರಮದಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಎಲ್ಲಿ ಸಿಗತ್ತೆ ನಮ್ಗೆ ಈ ವಿಷಯಗಳು? ಸರಸಭಾರತಿ ವಿಲಾಸ ಬಿಟ್ರೆ ನಮ್ಗಿನ್ ಎಲ್ಲೂ ಸಿಗಲ್ಲ. ರುಕ್ಮಿಣೀಶ ವಿಜಯದಲ್ಲಿ ಬರುತ್ತೆ, ತುಂಬಾ ಅದ್ಭುತವಾಗಿದೆ. ಸರಸಭಾರತಿ ವಿಲಾಸ ಮುಗಿತಾ ಇದ್ದ ಹಾಗೆ ರುಕ್ಮಿಣೀಶ ವಿಜಯ ನಾವು ಶುರು ಮಾಡ್ಕೊಂಡ್ಬಿಡೋಣ. ಆದಷ್ಟು ವಾದಿರಾಜರ ಗ್ರಂಥಗಳನ್ನ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ, ತುಂಬಾ ಚೆನ್ನಾಗಿರುತ್ತೆ. ಆದ್ದರಿಂದ ದೋಷ ಹೇಳುವಂತೆ ಕಾಣುವ ಪದಗಳು ಕೂಡ ಭಗವಂತನ ವಿಷಯದಲ್ಲಿ ಅದು ಗುಣವನ್ನೇ ತಿಳಿಸಿಕೊಡ್ತಾ ಇದೆ. ಆ ರೀತಿಯಾದ ಅರ್ಥಾನುಸಂಧಾನವನ್ನು ಲಕ್ಷ್ಮಿ ಮಾಡ್ತಾಳೆ. ಆದ್ದರಿಂದ ಅವಳು ಅವಿಜ್ಞಾಯ, ಅಂದ್ರೆ ದುಷ್ಟರಂತೆ ತಿಳಿಯೋದಿಲ್ಲ, ಯಥಾರ್ಥವಾಗಿ ತಿಳಿತಾಳೆ. ಅಂಥ ಮಹಾತಾಯಿ ಮಹಾಲಕ್ಷ್ಮೀ ದೇವಿ ಅವಳು ದೋಷವಾಕ್ಯಾರ್ಥವನ್ನೂ ಕೂಡ ಎಂಥವ್ರಿಗಾಗ್ಲಿ ದೇವರಲ್ಲಿ ದೋಷ ಇದೆ ಅಂತ ಕಾಣುವಂತೆ ತೋರುವಂತ ವಾಕ್ಯಗಳನ್ನು ಕೂಡ ಭಗವಂತನಿಗೆ ಗುಣಾಲಂಕಾರವನ್ನ ಮಾಡಿದ ಮಹಾತಾಯಿ ದೋಷ ದೂರಳಲ್ವಾ? ದೇವರಲ್ಲಿ ದೋಷ ದೂರತೆಯನ್ನ ಪ್ರತಿಪಾದನೆ ಮಾಡಿ ನಿರೂಪಣೆ ಮಾಡಿ ನೀನು ದೋಷ ದೂರ ಗುಣಪೂರ್ಣ ಅಂತ ಸ್ತೋತ್ರ ಮಾಡಿದಂತಹ ಮಹಾಲಕ್ಷ್ಮೀ ದೇವಿ ನಿರವದ್ಯಳಲ್ವಾ, ದೋಷ ದೂರಳಲ್ವಾ? ಆದ್ದರಿಂದಲೇ ಅವಳು ಮಂಗಳ ದೇವತೆ ಅಲ್ವಾ. ಎಷ್ಟನ ಹೇಳ್ತಾರೆ ನೋಡ್ರಿ ವಾದಿರಾಜರು, ದೋಷ ದೂರನು ಮಂಗಳ ಸ್ವರೂಪನು ಆದ ಭಗವಂತನ ಅನಂತಾನಂತ ಕಲ್ಯಾಣ ಗುಣವನ್ನ ಸರ್ವೋತ್ತಮ ಪ್ರಕಾರದಲ್ಲಿ ನಿರಂತರವಾಗಿ ಧ್ಯಾನ ಮಾಡ್ತಾ ಇರುವಂತಹ ದೋಷ ದೂರಳಾದ ಮಹಾಲಕ್ಷ್ಮಿ ಪರಮ ಮಂಗಳ ದೇವತಾ, ದೋಷ ದೂರಳು, ಶುದ್ಧ ಸ್ವರೂಪಳು ಅನ್ನೋದು ಸಿದ್ಧವಾಯಿತು. ಮಹಾಲಕ್ಷ್ಮೀ ದೇವಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ದೋಷವೂ ಇಲ್ಲ. ಹೇಗೆ ಸಮರ್ಥನೆ ಮಾಡ್ತಾರೆ ನೋಡ್ರಿ ವಾದಿರಾಜು. ಇನ್ನು ಉಳಿದದ್ದು 2 ಗುಣೈರ್ಹೀನ ಭಿಕ್ಷುಭಿಶ್ಲಾಘಿತ. ಆ 2 ಪದಗಳನ್ನ ಭಗವಂತನ ಗುಣಪರವಾಗಿ ವ್ಯಾಖ್ಯಾನ ಮಾಡಿ
ಈ ಶ್ರೀಪ್ರಿಯ ವಿಲಾಸವನ್ನ ಸಮಾಪ್ತಿ ಮಾಡ್ತಾರೆ. ಆದ್ದರಿಂದ ಮಹಾಲಕ್ಷ್ಮೀ ದೇವಿ ಮೂಲ ರೂಪದಲ್ಲಾಗ್ಲಿ ಅವತಾರ ರೂಪದಲ್ಲಾಗ್ಲಿ ಭಗವಂತನ ವಿಷಯದಲ್ಲಿ ಶುದ್ಧಳು, ದೋಷದೂರಳು ಅನ್ನೋದನ್ನು ಸಮರ್ಥನೆ ಮಾಡಿ ಅವಳನ್ನ ಮಂಗಳ ದೇವತಾ ಅಂತ ಸಿದ್ಧ ಮಾಡಿಕೊಡ್ತಾರೆ ವಾದಿರಾಜರು. ಹೀಗೆ ಇವತ್ತು ನಾವು ವೈದರ್ಭಿ, ಅವಿಜ್ಞಾಯ, ಅದೀರ್ಘ ಸಮೀಕ್ಷಾ ಅನ್ನುವಂತಹ ದೇವರಲ್ಲಿ ದೋಷವನ್ನ ಹೇಳುವಂತೆ ಕಾಣುವ 3 ಪದಗಳಿಗೆ ಗುಣಪರವಾದ ಅರ್ಥವನ್ನ ಮಹಾಲಕ್ಷ್ಮಿ ಹೇಗೆ ಮಾಡಿದಳೋ ಅದನ್ನ ವಾದಿರಾಜರ ಮಾತಲ್ಲಿ ಕೇಳಿದ್ದೇವೆ. ಇನ್ನು 2 ಪದಗಳಿಗೆ ವ್ಯಾಖ್ಯಾನ ಮಾಡಿದರೆ ಶ್ರೀಪ್ರಿಯ ವಿಲಾಸ ಮುಗಿಯುತ್ತೆ. ಇನ್ನು ಮರುತ್ಪ್ರಿಯ ವಿಲಾಸ, ಇನ್ನು ಮುಖ್ಯ ಪ್ರಾಣದೇವರ ಜೀವೋತ್ತಮತ್ವ ಪರಶುಕ್ಲತ್ವವನ್ನು ಸಮರ್ಥನೆ ಮಾಡುವಂತಹ ಮರುತ್ಪ್ರಿಯ ವಿಲಾಸ ಆರಂಭ ಆಗುತ್ತೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.